ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಂಗಳ ಶಿವಮೊಗ್ಗ ಮನಸ್ಸುಗಳ ಕಥಾಗುಚ್ಛ. ಒಲವಿನ ಆಸರೆ ಮುಂದುವರೆದ ಭಾಗ. ತರುಣ್ ಶಿವಾನಿಯನ್ನು ಅಭಿನಯಿಸಲು ಬೇಡ ಅನ್ನಲ್ಲ, ನೀನು ಪಾತ್ರಗಳನ್ನು ಕೊಡ್ತೀಯ. ಸಂಗೀತ ನಿರ್ದೇಶಕನ ಹೆಂಡತಿ ಎಂದಾಗ ಅವಳು ಬೇರೆ ಏನಾದರೂ ಕೆಲಸ ಕಲಿಯಲು ಸಾಕಷ್ಟು ಅವಕಾಶಗಳಿವೆ. ಹಾಗೆ ಮುಂದುವರೆದು ಇಲ್ಲಿಯವರೆಗೆ ಸಾಧ್ಯವೋ ಅಲ್ಲಿಯವರೆಗೆ ತವರು ಮನೆಗೆ ಸಹಾಯ ಮಾಡಲಿ, ಏನಂತೀಯ ಎಂದಳು. ಅಮ್ಮ, ನಿನ್ನ ಯೋಚನೆಗಳೆಂದರೆ ಕೇಳಬೇಕೇ? ಅವನ ಚಿಕ್ಕಮ್ಮನಿಗೆ ಹೇಳಬೇಡವೇ? ಹೇಳಬೇಕಪ್ಪ. ಎಷ್ಟೇ ಆಗಲಿ ಸಂಬಂಧ ಅನ್ನಿಸಿಕೊಳ್ಳತ್ತೆ ನೋಡು. ತರುಣ್ಗೆ ಅದೆಲ್ಲ ಇರದಿದ್ದರೂ ನಾಳೆ ಆಕೆ ಗಲಾಟೆ ಮಾಡಬಾರದಲ್ವಾ? ಹೇಳಿ ಮುಂದುವರೆಯೋಣ. ನಿನ್ನ ಜೊತೆಗೆ ಅವನ ವಿವಾಹವೂ ಆಗಿ ಹೋಗಲಿ ಎಂದಳು. ನಿನ್ನದು ಸೂಪರ್ ತಲೆ ಕಣಮ್ಮ. ಈಗ ಸ್ವಲ್ಪ ಕಾಫಿ ಕೊಡ್ತೀಯಾ? ನಿನ್ನ ಕೈ ಕಾಫಿ ಕುಡಿಬೇಕು ಅನ್ನಿಸ್ತಿದೆ ಎಂದನು. ತಾಯಿ ಎದ್ದು ಹೋಗಿ ಕಾಫಿ ಮಾಡಿ ತಂದಳು. ಕಾಫಿ ಕುಡಿದರೆ ನಿದ್ದೆ ಬರಲ್ಲ ಅನ್ನೋದು ಅವನ ಪಾಲಿಗೆ ಸುಳ್ಳಾಗಿತ್ತು. ಅದು ತಾಯಿ ಮಾಡಿಕೊಟ್ಟ ಮೇಲೆ ಸುಖವಾದ ನಿದ್ದೆ ಬರುತ್ತಿತ್ತು. ಗುಡ್ ನೈಟ್ ಹೇಳಿ ಮಲಗಲು ಹೋದ. ಮಾರನೇ ದಿನ ಡಬ್ಬಿಂಗ್ ಹೋಗುವಾಗ ಶಚಿಯನ್ನು ಮಾತನಾಡಿಸಿಕೊಂಡು ಹೋದ. ಇಬ್ಬರ ಹೃದಯ ಪ್ರೀತಿಯಿಂದ ಜೋಡಿಸಿಟ್ಟ ಶ್ರುತಿ ವೀಣೆಯಂತೆ ಮಿಡಿಯುತ್ತಿದೆ, ಹೂವಿನಂತೆ ಅರಳುತ್ತಿದೆ. ಪರಸ್ಪರ ನೋಡುವ, ಮಾತಾಡುವ ತವಕ ಜಾಸ್ತಿಯಾಗುತ್ತಿದೆ. ಸದಾ ಜೊತೆಗಿರಬೇಕೆನಿಸುತ್ತಿದೆ. ಮನೆಗೆ ವಾಪಸ್ ಆಗುವಾಗ ಅವಳ ಮನೆಗೆ ಬಂದ. ಇಬ್ಬರು ಕಾರಿನಲ್ಲಿ ಸ್ವಲ್ಪ ದೂರ ಹೋಗಿ ನಿರ್ಜನ ಪ್ರದೇಶದಲ್ಲಿ ಸ್ವಲ್ಪ ದೂರ ಹೋಗಿ ಅವಳು ಅವನ ಭುಜಕ್ಕೆ ಒರಗಿ ಕಣ್ಣು ಮುಚ್ಚಿಕೊಂಡು ಭವಿಷ್ಯದ ಕನಸು ಕಾಣುವಳು. ನಾಲ್ಕಾರು ದಿನಗಳಲ್ಲಿ ಬಿಟ್ಟಿರಲಾರದಷ್ಟು ಅವಳ ಹೃದಯಗಳು ಬೆಸೆದುಕೊಂಡವು. ತಾಯಿಗೂ ತನ್ನ ತಡ ಮಾಡುವುದು ಸರಿಯಲ್ಲ ಎನಿಸಿತು. ಮೊದಲು ಶಚಿ ನಿಮ್ಮನೆಗೆ ಬಂದು ಮಾತುಕತೆ ನಡೆಸಿದಳು. ಎಲ್ಲವನ್ನು ವಿವರವಾಗಿ ವಿವರಿಸಿದಳು. ಇಂತಹ ಒಳ್ಳೆಯ ಸಂಬಂಧ ಬಂದಿರುವಾಗ ಯಾರು ಬೇಡ ಅಂತಾರೆ? ಎಲ್ಲ ಸಂತಸದಿಂದ ಒಪ್ಪಿಕೊಂಡರು. ನಂತರ ಶಚಿ ಮನೆಗೆ ಬಂದು ತಾಯಿ ಎರಡನೇ ಮಾತಿಲ್ಲದೆ ಒಪ್ಪಿಕೊಂಡರು. ಮಗಳ ಮನಸ್ಸಿನ ಕೀಲಿಯನ್ನು ತನಗೆ ಬೇಕಾದಂತೆ ತಿರುಗಿಸಿಕೊಂಡಿದ್ದಳು. ತರುಣ್ ಚಿಕ್ಕಮ್ಮ ಕಿರಿಕಿರಿಯಿಂದಲೇ ಒಪ್ಪಿಕೊಂಡಳು. ಅಣ್ಣನ ಮದುವೆ ತಯಾರಿಗೆ ಮಂದಾರ ಮಕ್ಕಳೊಡನೆ ಮೊದಲು ಬಂದಳು. ರವೀಂದ್ರ 2 ದಿನ ಮುಂಚೆಯೇ ಬರುವುದಾಗಿ ತಿಳಿಸಿದ. ಈ ಮಧ್ಯೆ ರಾಜ್ಯ ಪ್ರಶಸ್ತಿಯಲ್ಲಿ ಇವನ ಚಿತ್ರ 5 ಪ್ರಶಸ್ತಿ ಗಳಿಸಿತ್ತು. ಶ್ರೇಷ್ಠ ಚಿತ್ರ, ಶ್ರೇಷ್ಠ ನಿರ್ದೇಶಕ, ಶ್ರೇಷ್ಠ ಸಂಗೀತ ನಿರ್ದೇಶಕರಾಗಿ ಹಾಗೂ ಗಾಯನಕ್ಕಾಗಿ ಶಚಿಗೆ, ಅತ್ಯುತ್ತಮ ಪೋಷಕ ನಟನೆಗಾಗಿ ಶಿವಾನಿಗೆ. ಎಲ್ಲ ಕಾಕತಾಳೀಯ ನ್ಯಾಯದಂತೆ ಆಗಿತ್ತು. ಮದುವೆ ಶುಭ ಸಂದರ್ಭದಲ್ಲಿ ವಧು ವರರಿಗೆ ಪ್ರಶಸ್ತಿ ಬಂದದ್ದು ಶುಭ ಸಂಕೇತ ಎಂದುಕೊಂಡರೆ ಬಹಳ ಮಂದಿ. ಸ್ನೇಹಿತರಿಬ್ಬರ ವಿವಾಹ ಆಮಂತ್ರಣ ಒಂದೇ ಪತ್ರಿಕೆಯಲ್ಲಿ ಅಚ್ಚಾಯಿತು. ಮಂದಾರ ಶುಭ ಬಟ್ಟೆ, ಒಡವೆ ಮುಂತಾದವುಗಳನ್ನು ಇಬ್ಬರಿಗೂ ಒಂದೇ ರೀತಿ ತೆಗೆದರು. ತರುಣ್ ಎಲ್ಲವನ್ನೂ ಇವರಿಗೆ ವಹಿಸಿದ್ದ. ನೀನು ಒಪ್ಪಿದರೆ ನಿನ್ನನ್ನು ಮದುವೆಯಾಗಿ ಹೋಗ್ತಿದ್ದಲ್ವೇ ಹುಡುಗಿ ಎಂದು ಸುಲೋಚನಾ ಶುಭಾಳಿಗೆ ಹೇಳಿದಳು. ಅಂಥ ಗಂಡನ ಖಂಡಿತ ಬೇಡಮ್ಮ. ಒಮ್ಮೆ ಅಪಸ್ವರ ತೆಗೆದವರು ಯಾವತ್ತೂ ಲಯಬದ್ಧವಾಗಿ ಜೀವನ ನಡೆಸಲ್ಲ. ಈಗ ನೋಡಿ, ಅಣ್ಣಾರನ್ನೇ ಬಿಟ್ಟು ಹೋದನ, ಅವನೇನು ಮಾಡಿದನು ಎಂದಳು. ರಘು ನಟನೆ ನಡೆದ 2ನೇ ದಿನದಿಂದಲೇ ಬರುವುದನ್ನು ನಿಲ್ಲಿಸಿ ಬೇರೆ ಕಡೆ ಹೋಗಿದ್ದ. ಅನಂತರ ಅವನ ಸುದ್ದಿ ಯಾರಿಗೂ ಗೊತ್ತಿಲ್ಲ. ಜೀವನ ಪರ್ಯಂತ ಹೀಗೆ ಇರ್ತೀಯೇನೆ? ನೋಡೋಣ ಅಮ್ಮ. ಸದ್ಯಕ್ಕೆ ನನ್ನ ಮಗುವಿನ ಭವಿಷ್ಯ ಮಾತ್ರ ನನ್ನ ಮುಂದಿನ ಆ ದೇವರು ಹೇಗೆ ನಡೆಸ್ತಾನೋ ಹಾಗಿರೋದು. ಮೊದಲು ಅಣ್ಣಂದಿರ ಮದುವೆಯಾಗಲಿ. ಶುಭ ಈಗ ಯಾವುದಕ್ಕೂ ಚಿಂತೆ ಮಾಡುತ್ತಿರಲಿಲ್ಲ. ಚಿಂತೆ ಮಾಡಿ ಉಪಯೋಗವಾದರೂ ಏನು ಎನ್ನುವಳು. ಈಗ ಅವಳಿಗೆ 4 ತಿಂಗಳು. ನೋಡಿಕೊಳ್ಳುತ್ತಾಳೆ. ಗೀತಾಳ ಮನೆಯನ್ನು ವಾರಕ್ಕೆ 2 ಬಾರಿ ಹೋಗಿ ಸ್ವಚ್ಛಗೊಳಿಸಿ ಬರುತ್ತಾಳೆ. ಮನೆಯವರಲ್ಲಿ ಒಬ್ಬಳಾಗಿ ಇರ್ತಾಳೆ. ಮದುವೆಯ ಜವಾಬ್ದಾರಿಯನ್ನು ಸಹ ತುಂಬು ಮನದಿಂದ ಹೊತ್ತು ಮಾಡುತ್ತಿದ್ದಾಳೆ. ದೊಡ್ಡ ಕಲ್ಯಾಣ ಮಂದಿರದಲ್ಲಿ ವಿಜೃಂಭಣೆಯಿಂದ ವಿವಾಹ ನೆರವೇರಿತು. ಆ ವೈಭವ ನೋಡಲು ಕಣ್ಣುಗಳೆರಡು ಸಾಲವು. ಸಂಜೆ ಆರತಕ್ಷತೆಗೆ ಇಡೀ ಚಿತ್ರರಂಗ ನೆರೆದಿತ್ತು. ಇಂಥವರು ಬರಲಿಲ್ಲ, ಇನ್ನೂ ಬಂದಿಲ್ಲ. ರಾತ್ರಿ 10 ಜನ ಬರುತ್ತಲೇ ಇದ್ರು. ಸುಲೋಚನಾಳ ಹೃದಯ ತುಂಬಿ ಬಂದು ಆನಂದ ಬಾಷ್ಪವಾಗಿ ಹರಿಯುತ್ತಿತ್ತು. 10 ವರ್ಷಗಳ ಹಿಂದೆ ಯಾರಾದರೂ ಭವಿಷ್ಯ ಇಷ್ಟು ಭವ್ಯವಾಗಿರುತ್ತದೆ ಎಂದರೆ ಆಕೆ ಖಂಡಿತ ನಂಬುತ್ತಿರಲಿಲ್ಲ. ಮಗ ಬರೀ ಸಂಪತ್ತು ಗಳಿಸಿಲ್ಲ, ಜನಸಂಪತ್ತನ್ನು ಗಳಿಸಿದ್ದಾನೆ ಎಂಬ ಹೆಮ್ಮೆಯಿಂದಲೂ ಹೃದಯ ಭಾರವಾಗುತ್ತಿತ್ತು. ಬಂದವರೆಲ್ಲ ಇವರನ್ನು ಮಾತನಾಡಿಸಿ ಶುಭಾಶಯ ಕೋರಿ ಹೋಗುತ್ತಿದ್ದರು. ಶುಭ ಮಂದಾರ ಮನೆಯಲ್ಲಿ ಮೊದಲ ರಾತ್ರಿಗೆ 2 ಕೋಣೆಗಳನ್ನು ಸರಳವಾಗಿ ಅಲಂಕರಿಸಿದರು.
ಮನೆಗೆ ಬಂದಾಗ ರಾತ್ರಿ 12 ಗಂಟೆ ಆಗಲೇ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರವೂ ಸಹ ಆಯಿತು. ಅವರು ಕೋಣೆಗೆ ಹೋದ ನಂತರ ಲೀಲಾ ಅವಳ ಮಕ್ಕಳು ಬಿಕ್ಕಿ ಬಿಕ್ಕಿ ಅತ್ತರು. ಬೆಳಗ್ಗೆಯಿಂದಲೂ ಅಳುತ್ತಲೇ ಇದ್ದರು. ನಿಮ್ಮ ಮಗಳೇನು ಬೇರೆ ಕಾಣದ ದೇಶಕ್ಕೆ ಹೋಗಿಲ್ಲ, ಇದೇ ಊರಲ್ಲಿ ಇದ್ದಾಳೆ. ಹೆಣ್ಣು ಮಕ್ಕಳು ಎಷ್ಟು ಕಾಲ ತವರಲ್ಲಿರ್ತಾರೆ ಹೇಳಿ? ಸುಲೋಚನಾ ಸಮಾಧಾನ ಮಾಡಿದಳು. ನಮಗೆ ಗಂಡು ಅವಳೇ, ಹೆಣ್ಣು ಅವಳೇ ಆಗಿದ್ಲು. ಒಂದು ದಿನ ಬಿಟ್ಟು ಇದ್ದದ್ದು ಗೊತ್ತಿಲ್ಲ. ಅವಳಿಲ್ಲದ ಮನೆಯಲ್ಲಿ ಇರೋಕೆ ನಮ್ಮಿಂದ ಆಗಲ್ಲ ರೀ. ಅವಳ ಅಳು ಅತಿಯಾದಂತಾಯಿತು. 2 ದಿನ ಹಾಗಾಗುತ್ತೆ ಅಷ್ಟೇ ಬಿಡಿ, ಆಮೇಲೆ ಎಲ್ಲ ಸರಿಯಾಗುತ್ತೆ. ಮುಂದೆ ಊರಲ್ಲಿ ತಾಯಿ ಮನೆ ಗಂಡನ ಮನೆ 2 ಇರೋದ್ರಿಂದ ಇಲ್ಲಿ ಮನೆಯಲ್ಲಿ ಯಾರು ಅಡ್ಡಿಪಡಿಸೋರಿಲ್ಲದ್ರಿಂದ ಎರಡೂ ಮನೆಗೂ ಓಡಾಡಿಕೊಂಡಿರ್ಬೋದು ಬಿಡಿ ಎಂದರು. ಇಂತಹ ಮನೆ ಸಿಗೋಕೆ ಶಚಿ ಅಕ್ಕ ಪುಣ್ಯ ಮಾಡಿದ್ಲು ಅಮ್ಮ. ನಿಮಗಿಂತ ಚೆನ್ನಾಗಿ ಕಾಳಜಿಯಿಂದ ನೋಡ್ಕೋತಾರೆ, ಅದೃಷ್ಟ ಮಾಡಿರಬೇಕು ಎಂದಳು ಶುಭ. ಇವಳಿಗೆ ಯಾಕೆ ಇಲ್ಲದ ಅಧಿಕ ಪ್ರಸಂಗ ಎನ್ನುವಂತೆ ಅವಳನ್ನು ನೋಡಿದ ಲೀಲಾ. ಹೆತ್ತವರ ಸಂಕಟ ಹೆತ್ತವರಿಗೆ ಗೊತ್ತು. ಅವಳನ್ನು ಕಣ್ಣುಗೊಂಬೆ ಹಾಗೆ ಸಣ್ಣ ಪುಟ್ಟ ಕಷ್ಟ ನೋವು ಗೊತ್ತಾಗದ ಹಾಗೆ ಸಾಕಿದ್ದೀವಿ. ರಾಜಕುಮಾರಿ ಹಾಗೆ ಬೆಳೆಸಿದ್ದೀವಿ. ಆ ಕಡ್ಡಿ ಎತ್ತಿ ಈ ಕಡೆ ಎತ್ತಿ ಇಟ್ಟು ಅಭ್ಯಾಸ ಇಲ್ಲ ಎಂದು ಕಣ್ಣೀರು ಹರಿಸುತ್ತಾ ನಮ್ಮನೆಯಾಗೆ ಮಹಾರಾಣಿ ಅಂದ್ಕೊಳ್ಳಿ. ಶುಭ ನಮ್ಮನೆ ಅಂದದ್ದು ಮತ್ತೂ ಇಷ್ಟವಾಗಲಿಲ್ಲ. ಅವಳ ತಲಪ್ರತಿಷ್ಠೆ ಜಾಸ್ತಿ ಆಯಿತು. ಮನೆ ಯಜಮಾನಿ ತಾನೇ ಅಂದುಕೊಂಡಿರುವ ಹಾಗಿದೆ. ಶಚಿಗೆ ಹೇಳಿ ಮೊದಲು ಅವಳನ್ನು ಮನೆಯಿಂದ ಹೊರಹಾಕಿಸಬೇಕು, ಇಲ್ಲವಾದರೆ ಎಲ್ಲರನ್ನು ಆಳ್ತಾಳೆ ಇವಳು ಅಂದುಕೊಂಡಳು. ಶುಭರನ್ನು ಮನೆಗೆ ಕರೆದುಕೊಂಡು ಹೋಗೋಣ ಅಮ್ಮ, ಅವಳಿಲ್ಲದ ಮನೆ ಅಲ್ಲ ನೇತ್ರ ಹೇಳಿದಳು. ಎಲ್ಲ ಮಲಗಿಕೊಳ್ಳಲು ಎದ್ದರು. ಶಚಿ ಅಣ್ಣ ರಜೆ ಸಿಗಲಿಲ್ಲವೆಂದು ವಿದೇಶದಿಂದ ಬಂದಿರಲಿಲ್ಲ. ಬೆಳಗ್ಗೆ ನವ ಜೋಡಿಗಳು ಎದ್ದು ಬರುವವರೆಗೂ ಯಾರೂ ಎಬ್ಬಿಸಲಿಲ್ಲ. ಮನೆಯಲ್ಲಿ ಗಡಿಬಿಡಿ ಶುರುವಾಗಿತ್ತು. ಅಷ್ಟು ಜನಕ್ಕೂ ತಿಂಡಿ ಆಗಬೇಕು. ಅಡುಗೆಯವರಿಗೆ ಮಂದಾರ, ಶುಭ ಸಹಕರಿಸಿದ್ದಾರೆ. ಮೊದಲು ಶಿವಾನಿ, ತರುಣ್ ಎದ್ದು ಬಂದರು. ತರುಣ್ ಚಿಕ್ಕಮ್ಮ ಯಾವ ಜವಾಬ್ದಾರಿಯೂ ಇಲ್ಲದವಳಂತೆ ರಾತ್ರಿಯೇ ಮನೆಗೆ ಹೊರಟು ಹೋಗಿದ್ದಳು. ಅವರ ಕಾಫಿಯಾಗುವ ಹೊತ್ತಿಗೆ ವಿವೇಕ್, ಶಚಿ ಎದ್ದು ಬಂದರು. ತಾಯಿ ಲೀಲಾ ಧಾವಿಸಿ ಮಗಳನ್ನು ತಬ್ಬಿಕೊಂಡು ಬಿಕ್ಕಿದಳು. ಯಾಕೆ ಹೀಗೆ ಮಾಡ್ತೀಯಾ? ನಾನು ಎಲ್ಲಿ ಹೋಗ್ತೀನಿ? ಇಲ್ಲೇ ಇರ್ತೀನಿ. ಈಗ ನಿಮ್ಮ ಜೊತೆಗೆ ಮನೆಗೆ ಬರ್ತೀನಿ. ಅವರು ಬರ್ತಾಳೆ ಎಂದಳು ತಾಯಿಯ ತಲೆ ಬೆನ್ನು ಸವರುತ್ತಾ. ಕಾಫಿ ತಂದ ಮಂದಾರ, ಅತ್ತಿಗೆ ಹಾಗೆಲ್ಲ ತಕ್ಷಣ ಹೋಗೋ ಹಾಗಿಲ್ಲ. ಸ್ನಾನ ತಿಂಡಿ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟ ಇಲ್ಲೇ ಆಗಬೇಕು ಎಂದ್ಲು. ಹಾಗಂತ ಏನಾದರೂ ಸಂಪ್ರದಾಯವಿದೆಯಾ? ನನಗೆ ಯಾರು ಯಾವ ವಿಚಾರಗಳಿಗೂ ಅಡ್ಡಿಪಡಿಸ್ಕೊಡ್ದು. ನಾನು ಹಾಗೆ ಬೆಳೆದು ಬಂದವಳು. ಮುಖಕ್ಕೆ ಹೊಡೆದವಳಂತೆ ನುಡಿದಳು ಶಚಿ. ಮಂದಾರಳ ಮುಖ ಚಿಕ್ಕದಾಗಿ ಕಣ್ಣು ತುಂಬಿದವು. ಮುಖ ತಿರುಗಿಸಿಕೊಂಡು ಕಾಫಿಯನ್ನು ಅಲ್ಲಿಟ್ಟು ಹೋಗಿಬಿಟ್ಟಳು. ಉಳಿದವರು ಬೆರಗಾಗಿ ಅವಳನ್ನೇ ನೋಡಿದರು. ವಿವೇಕ್ ದಿಗ್ಭ್ರಾಂತನಾಗಿ, ಶಚಿ ಏನು ಮಾತನಾಡ್ತಿದ್ದೀಯಾ ಎನ್ನುತ್ತಾ ತಾಯಿಯ ಮುಖ ನೋಡಿದ. ಆಕೆಯ ಮುಖ ಬೆಳ್ಳಗಾಗಿತ್ತು. ಮೂಕಳಾಗಿ ನಿಂತಿದ್ದಳು. ನಾನೇನು ಹೇಳಬಾರದನ್ನ ಹೇಳಿದೆ. ನಾವೊಂದೇ ಬಾರಿಗೆ ಹೆತ್ತ ಮನೆ ಬಿಟ್ಟು ಇರೋಕೆ ಆಗುತ್ತಾ? ನಾನೇನು ಯಾವುದೇ ಶಾಸ್ತ್ರ ಸಂಪ್ರದಾಯ ಜಾರಿಗೆ ತರ್ತಾ ಇಲ್ವಲ್ಲ. ಪ್ರಪಂಚದಲ್ಲಿ ಯಾರು ಮದುವೆನೇ ಆಗಿಲ್ವಾ? ಹಾಗೆ ನಮಗೂ ಆಗಿದೆ. ಅದ್ಯಾವ ದೊಡ್ಡ ವಿಚಾರ? ನಾನಂತೂ ನನ್ನ ಮನೆಯವರನ್ನು ಬಿಟ್ಟಿರಲ್ಲ. ಹೊರಟಾಗಿ ನೋಡಿದಳು. ಬಿಟ್ಟಿರು ಅಂತ ಯಾರು ಹೇಳಿದ್ರು ನಿನಗೆ? ನಿನಗಿಷ್ಟ ಬಂದಂತೆ ನೀನಿರ್ಬೋದು, ಆದರೆ ಮದುವೆಯಾದ ಮಾರನೇ ದಿನವೇ ಯಾಕೆ ರಾಧ ಅಂತ? ನಿಮ್ಮನೆಯಲ್ಲಿ ಕೂಡ ಯಾವುದೇ ಶಾಸ್ತ್ರ ಸಂಪ್ರದಾಯ ಇಲ್ಲವಲ್ಲ ಎಂದ. ನಮ್ಮನೆಗೆ ಹಂಗಿಸ್ತಿದ್ದೀರಾ? ಇನ್ಯಾವ ಶಾಸ್ತ್ರಗಳಾಗಬೇಕು? ಪ್ರತಿ ಮಾತಿಗೂ ಅಪಾರ್ಥ ಕಲ್ಪಿಸಬೇಡ ಶಚಿ. ಮದುವೆಯಾದ ಮೇಲೆ ಕೆಲವು ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕಾಗುತ್ತದೆ. ಇವತ್ತೇನೋ ಪೂಜೆ ಇರಬೇಕು. ತರುಣ್ ತಿಳಿಸಿ ಹೇಳಲು ಪ್ರಯತ್ನಿಸಿದ. ಅವನಿಗೂ ಅವಳ ನಡತೆ ಇಷ್ಟವಾಗಲಿಲ್ಲ. ಏನಾದರೂ ಆಗಲಿ, ನಾನು ಹೋಗಿ ಬರ್ತೀನಿ, ನಡೀರಿ, ಮಧ್ಯಾಹ್ನ ಅಲ್ಲೇ ಊಟ ಮಾಡೋಣ ಎಂದು ಹೊರಟೇ ಬಿಟ್ಟಳು. ನಾನು ಆಮೇಲೆ ಬರ್ತೀನಿ, ವಿವೇಕ್ ಗಂಭೀರವಾಗಿ ಹೇಳಿದ. ನೋಡಮ್ಮ ಶಚಿ, ನಮ್ಮನೇಲಿ ಈ ದಿನ ಮನೆ ದೇವರ ಹೆಸರಿನಲ್ಲಿ ಪೂಜೆ ಮಾಡಿಸಬೇಕು. ಅದು ನೀವು ದಂಪತಿಗಳು ನೈವೇದ್ಯ ಮಾಡಿ ಪ್ರಸಾದ ಸ್ವೀಕರಿಸಬೇಕು. ಆಮೇಲೆ ಎಲ್ಲಿಗಾದರೂ ಹೋಗು. ಮನೆ ಹೊಸಿಲಿ ತುಳಿದಿದ್ದೀಯಾ? ಈ ಮನೆ ರೀತಿ ರಿವಾಜುಗಳಿಗಾದರೂ ಬೆಲೆ ಕೊಡು. ನಿಮ್ಮ ಮನೆಯವರನ್ನೆಲ್ಲ ಇಲ್ಲೇ ಇರ್ತಾರೆ, ಅವರೂ ಕೂಡ ಊಟ ಮುಗಿಸಿಕೊಂಡೇ ಹೋಗಬೇಕು, ಖಚಿತವಾದ ಸ್ವರದಲ್ಲಿ ಹೇಳಿದಳು ಸುಲೋಚನಾ. ಅವಳು ಮಾತನಾಡಲಿಲ್ಲ. ಕಾಫಿ ತೆಗೆದುಕೊಂಡು ಕೋಣೆಗೆ ಹೋದಳು. ಯಾಕೋ ಆರಂಭವೇ ಸರಿಯಾಗಿ ಆಗಲಿಲ್ಲ ಅನಿಸಿತು. ಮಂದಾರಾಳಿಗೆ ಅವಮಾನವಾಗಿತ್ತು. ಗಂಡ ಮಕ್ಕಳೆದುರಿಗೆ ಅಳಬಾರದು ಎಂದು ತಡೆದುಕೊಂಡಳು. ನಿಮ್ಮನೆ ಸುಖ ಮುಗಿಯಿತೇನೋ, ಅಮ್ಮನ ಗತಿ
ದಾರಿ ಏನು? ಅಣ್ಣ ಹೆಂಡತಿಯನ್ನು ಹೇಗೆ ಸುಧಾರಿಸುತ್ತಾನೋ ಏನೋ ಯೋಚಿಸುವಾಗ ಮಂದರಳಿಗೆ ಭಯವಾಯಿತು. ವಿವೇಕ್ ಅವಳಿದ್ದಲ್ಲಿಗೆ ಬಂದ. ತಂಗಿಯ ಭುಜದ ಮೇಲೆ ಕೈ ಇರಿಸಿ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಬಂದ ಎಂದ. ನೀನ್ಯಾಕಣ್ಣ ಕ್ಷಮೆ ಕೇಳಬೇಕು? ಹಾಗಂತ ಕೆಟ್ಟವಳೇನಲ್ಲ, ಒಳ್ಳೆಯವಳೆ. ಆ ತಾಯಿಯಿಂದ ಹಂಗಾಡ್ತಾಳೆ. ನನಗೇನು ಬೇಜಾರಿಲ್ಲ ಅಣ್ಣ, ಅಮ್ಮನ ಬಗ್ಗೆ ಯೋಚನೆ ಆಗ್ತಿದೆ. ನಾನು ಇವತ್ತಿದ್ದು ನಾಳೆ ಹೋಗುವವಳು. ಅವಳು ಸಂಪೂರ್ಣ ಈ ಮನೆಗೆ ಬಂದರೆ ಸರಿಯಾಗ್ತಾಳೆ. ಅಮ್ಮನ್ನ ಕಂಡರೆ ತುಂಬ ಇಷ್ಟ. ಇದುವರೆಗೂ ಬೆಳೆದು ಬಂದ ಮನೆಯವರನ್ನು ಬಿಟ್ಟಿರಕ್ಕಾಗಲ್ಲ ಅಂತ ಅವಳಿಗೆ ಹಾಗಾಗಿದೆ. ಏನೋ ಬಹಳ ವಹಿಸ್ಕೊಂಡು ಮಾತಾಡ್ತಿದೀಯಾ? ಇರೋ ವಿಚಾರನೇ ಹೇಳಿದೆ. ನಿನ್ನ ಅಣ್ಣನ ಬಗ್ಗೆ ನಿಂಗೆ ಗೊತ್ತಿಲ್ವೇ? ಒಟ್ಟಿನಲ್ಲಿ ನೀನು ಬೇಜಾರು ಮಾಡ್ಕೋಬಾರ್ದು ಎಂದು ತನ್ನ ಕೋಣೆಗೆ ಬಂದ. ಅಲ್ಲಿ ಶಚಿ ತನ್ನ ಮನೆಯವರೊಂದಿಗೆ ಕುಳಿತಿದ್ದಳು. ಇವನನ್ನು ನೋಡಿ ಅವರೆಲ್ಲ ಎದ್ದು ಹೋದರು. ಶಚಿ, ನೀನು ಹಾಗೆ ಮಾತನಾಡಬಾರ್ದಾಗಿತ್ತು, ಅವಳ ಪಕ್ಕ ಕೂರುತ್ತಾ ಹೇಳಿದ. ಅವಳಿಗೂ ಏನೋ ಅನಿಸಿತು. ಮೌನವಾಗಿದ್ದಳು. ಶಚಿ, ನಿನ್ನ ತಂಗಿ ತಮ್ಮಂದಿರಂತೆ ಮಂದಾರ ನನ್ನ ತಂಗಿ ಅಲ್ವಾ? ಅವಳೇನು ಆಜ್ಞೆ ಮಾಡಿಲ್ಲ, ಮಧ್ಯಾಹ್ನ ಹೋಗಿ ಎಂದು ಅಷ್ಟೇ ತಾನೇ? ನೀನು ಅಷ್ಟಕ್ಕೆ ಹಾಗೆ ಮಾತಾಡ್ದ? ಅವಳ ಕೈ ಹಿಡಿದು ಹೇಳಿದ. ಅವಳು ತಲೆ ತಗ್ಗಿಸಿದಳು. ನಮ್ಮ ಬದುಕಿನ ಮೊದಲ ದಿನವೇ ಕಹಿ ಆಗಬೇಕೇ? ರಾತ್ರಿಯೆಲ್ಲ ಸಿಹಿಯಾಗಿ ಕಳೆದು ಈಗ ಹೀಗಾದರೆ ಯಾರಿಗೆ ಬೇಜಾರು ಆಗಲ್ಲ ಹೇಳು? ನಿನ್ನ ಹೃದಯ ಎಷ್ಟು ಮೃದು ಸಿಹಿ ಎಂದು ನನಗೆ ಗೊತ್ತಿಲ್ವೇ? ಎಲ್ಲೋ ಏನೋ ತಪ್ಪು ಗ್ರಹಿಕೆ ಮಾಡಿಕೊಂಡು ಗಲಿಬಿಲಿ ಒಳಗಾಗ್ತೀಯ. ನನ್ನ ತಂಗಿ ಮಂದಾರಾಗೆ ನೀನು ಹೀಗೆ ಹೇಳಿದರೆ ನೀನು ಮುಂದೆ ಕರೆದರೂ ಬರಲ್ಲ, ತಪ್ಪಿದ್ದರೆ ಒಪ್ಪಿಕೊಳ್ಳುತ್ತಾಳೆ. ನೀನೊಬ್ಬ ಸೂಕ್ಷ್ಮ ಹೃದಯದ ಕಲಾವಿದೆ. ನೀನು ಹೀಗೆ ನಡೆದುಕೊಂಡಿರುವುದು ನಿನಗೆ ಇಷ್ಟವಾಗುತ್ತಾ? ನೀನು ಎಲ್ಲರಿಗೂ ಪ್ರಿಯವಾಗಿರಬೇಕು, ಎಲ್ಲರೂ ನಿನ್ನ ಪ್ರೀತಿಸಿ ಗೌರವಿಸಬೇಕು. ನಮ್ಮನೇಲಿ ಎಲ್ಲ ನಿನ್ನ ಬಗ್ಗೆ ತುಂಬ ಭರವಸೆ ಇಟ್ಟುಕೊಂಡಿದ್ದಾರೆ. ಅದನ್ನು ಸುಳ್ಳು ಮಾಡಬೇಡ. ಅವಿದ್ಯಾವಂತರಾದರೆ ಒಂದು ರೀತಿ ಕ್ಷಮೆ ಇರುತ್ತೆ, ಆದರೆ ವಿದ್ಯಾವಂತರಾಗಿ ನೂರಾರು ಜನರಿಗೆ ಮಾದರಿಯಾಗಬೇಕಾದ ನಾವೇ ಹೀಗೆ ಮಾಡಿದ್ರೆ ಹೇಗೆ? ಸ್ವಾರಿರಿ ಅವನ ತೋಳುಗಳಿಗೆ ಒರಗಿ ಹೇಳಿದಳು. ಇನ್ನು ಮನೆಯವರನ್ನು ಬಿಟ್ಟಿರಬೇಕಲ್ಲ ಅಂತ ಏನೋ ಆತಂಕ. ಕೆಲ ಬಾರಿ ದುಡುಕಿಬಿಟ್ಟಿ ಕ್ಷಮಿಸಿ ಎಂದಳು. ಕ್ಷಮಿಸಬೇಕಾದದ್ದು ನಾನಲ್ಲ ಮಂದಾರ. ನಿನ್ನ ಮನೆಯವರನ್ನು ಬಿಟ್ಟಿರು ಎಂದು ಯಾರು ಹೇಳಿದ್ರು? ಇದೇ ಊರಲ್ಲಿರ್ತಾರಲ್ಲ, ನಿನಗೆ ಬೇಕಾದಾಗ ಹೋಗಲು ಯಾರ ಅಡ್ಡಿ ಹೇಳು? ಅಮ್ಮ ನಿನ್ನ ಮಗಳ ಥರ ನೋಡ್ಕೊಳ್ತಿರ್ತಾರೆ. ಅವಳಿಗೆ ನೇರವಾಗಿ ಸರಳವಾಗಿರಬೇಕು. ನೀನೇ ನೋಡಿದೆಯಲ್ಲ ಎಂದು ತಬ್ಬಿ ಮುದ್ದಿಸಿದ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಕಾದಂಬರಿ ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಮಸ್ಕಾರ, ಧನ್ಯವಾದಗಳೊಂದಿಗೆ.